ಹೃದಯ ಭಾಗದಲ್ಲಿರುವ ಕರ್ನಾಟಕದ ಹೆಮ್ಮೆಯ ಕೆಎಸ್ಟಿಎಲ್ ಉತ್ಪಾದನಾ ಘಟಕ ಇಂದು ಇತಿಹಾಸಕ್ಕೆ ಸಾಕ್ಷಿಯಾಯಿತು. ಭಾರತದಲ್ಲಿನ ಬ್ರಿಟಿಷ್ ಹೈ ಕಮಿಷನರ್ ಲಿಂಡಿ ಕ್ಯಾಮರನ್ ಹಾಗೂ ಕರ್ನಾಟಕ ಮತ್ತು ಕೇರಳಕ್ಕೆ ಬ್ರಿಟಿಷ್ ಉಪ ಹೈ ಕಮಿಷನರ್ ಚಂದ್ರು ಅಯ್ಯರ್ ಅವರು ಕೆಎಸ್ಟಿಎಲ್ನ ಯಶವಂತಪುರ ಘಟಕಕ್ಕೆ ಐತಿಹಾಸಿಕ ಭೇಟಿ ನೀಡಿ ಸಂಸ್ಥೆಯ ವಿಶ್ವ ಪ್ರಸಿದ್ಧ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನಾ ಕಾರ್ಯವಿಧಾನಗಳನ್ನು ಕಣ್ತುಂಬಿಸಿಕೊಂಡರು. ಈ ಮಹತ್ವದ ಸಂದರ್ಭದಲ್ಲಿ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್, ಕೆಎಸ್ಟಿಎಲ್ ಅಧ್ಯಕ್ಷರಾದ ಅಪ್ಪಾಜಿ ಸಿಎಸ್ ನಾಡಗೌಡ ಮತ್ತು ಕೆಎಸ್ಟಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಉಪಸ್ಥಿತರಿದ್ದರು. ಘಟಕಕ್ಕೆ ಆಗಮಿಸಿದ ಹೈ ಕಮಿಷನರ್ ಲಿಂಡಿ ಕ್ಯಾಮರನ್ ಅವರನ್ನು ಸಚಿವ ಎಂಬಿ ಪಾಟೀಲ್, ಅಧ್ಯಕ್ಷ ಅಪ್ಪಾಜಿ ಸಿಎಸ್ ನಾಡಗೌಡ ಮತ್ತು ಎಂಡಿ ಪ್ರಶಾಂತ್ ಆತ್ಮೀಯವಾಗಿ ಸ್ವಾಗತಿಸಿದರು. ಘಟಕದ ಒಳಗಡೆ ಹೆಜ್ಜೆ ಇಟ್ಟ ಹೈ ಕಮಿಷನರ್ ಅವರು ಮೈಸೂರು ಸ್ಯಾಂಡಲ್ ಸೋಪಿನ ತಯಾರಿಕೆಯ ಸಂಕೀರ್ಣ ಮತ್ತು ಸುಗಂಧಮಯ ಪ್ರಕ್ರಿಯೆಗಳನ್ನು ಆಳವಾಗಿ ಗಮನಿಸಿದ್ರು. ಸಂಸ್ಥೆಯ ಅಪ್ಪಟ ಗುಣಮಟ್ಟ, ತಾಂತ್ರಿಕ ಪ್ರಗತಿ ಮತ್ತು ಸುದೀರ್ಘ ಇತಿಹಾಸದ ಬಗ್ಗೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ ನಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಉತ್ಪನ್ನಗಳು ಭಾರತದ ಸಾಂಪ್ರದಾಯಿಕ ಕರಕುಶಲತೆ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನಕ್ಕೆ ಸಾಕ್ಷಿ ಎಂದು ಹೈ ಕಮಿಷನರ್ ಮೆಚ್ಚುಗೆ ಸೂಚಿಸಿದ್ರು. ಸಚಿವರಾದ ಎಂಬಿ ಪಾಟೀಲ್ ಅವರು ಕರ್ನಾಟಕದ ಕೈಗಾರಿಕಾ ರಂಗದಲ್ಲಿ ಆಗ್ತಿರುವಂತಹ ಕ್ರಾಂತಿಕಾರಿ ಬದಲಾವಣೆಗಳು, ಕೆಎಸ್ಟಿಎಲ್ನ ಭವಿಷ್ಯದ ವಿಸ್ತರಣಾ ಯೋಜನೆಗಳು ಮತ್ತು ರಾಜ್ಯದಲ್ಲಿ ಹೂಡಿಕೆಗೆ ಇರುವ ಅಪಾರ ಅವಕಾಶಗಳ ಬಗ್ಗೆ ಹೈ ಕಮಿಷನರ್ಗೆ ಮನವರಿಕೆ ಮಾಡಿಕೊಟ್ರು. ಬ್ರಿಟನ್ ಮತ್ತು ಕರ್ನಾಟಕದ ನಡುವಿನ ಆರ್ಥಿಕ ಹಾಗೂ ಕೈಗಾರಿಕಾ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಮಹತ್ವದ ಮಾತುಕತೆಗಳು ನಡೆದವು. ಈ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಭೇಟಿ ನೀಡಿ ಈ ಫ್ಯಾಕ್ಟ್ರಿಯ ಇತಿಹಾಸವನ್ನು ಎಲ್ಲನೂ ಕೂಡ ತಿಳ್ಕೊಂಡು, ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರಯ್ಯವರು ಮತ್ತು ಶಾಸ್ತ್ರಿಯವರು ಆವಾಗ ಲಂಡನ್ಗೆ ಒಂದು ಟೀಮನ್ನು ಅವರು ಹೋಗಿ ಅಲ್ಲಿ ಈ ಒಂದು ಸ್ಯಾಂಡಲ್ ಸೋಪನ್ನು ಹೇಗೆ ಮಾಡಬೇಕು ಅಂತ ತಂತ್ರಜ್ಞಾನವನ್ನು ತಿಳಿದುಕೊಂಡು ಬಂದು ಇದು ಮಾಡಿದ ಇತಿಹಾಸ ಅವರಿಗೂ ಕೂಡ ಗೊತ್ತಿದೆ. ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಮೈಸೂರು ಸ್ಯಾಂಡಲ್ ಸೋಪನ್ನ ಇತಿಹಾಸವನ್ನು ಅರ್ಥಕೊಂಡು ಅದೆಲ್ಲವನ್ನು ಕೂಡ ನೋಡಿ ಭಾಳ ಅತ್ಯಂತ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಬರುವಂಥ ದಿವಸಗಳಲ್ಲಿ ಅವರು ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಒಂದು ದಿವಸ UK ಕೂಡ ನಮ್ಮ ಚಂದ್ರು ಅಯ್ಯರವರು, ನಮ್ಮ ಡೆಪ್ಟಿ ಹೈ ಕಮಿಷನರ್ ಅವರು ಕೂಡ ಇದನ್ನು ಒಂದು ಬೋಟಿಕ್ ಶಾಪಲ್ಲಿ ಲಂಡನ್ನಲ್ಲಿ ಕೂಡ ಆಗಬೇಕು ಅಂತ ಹೇಳಿ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಅವರು ಇಲ್ಲಿ ಒಂದು ಭೇಟಿ ಕೊಟ್ಟು ವಿಸಿಟ್ ಮಾಡಿ ಎಲ್ಲವನ್ನು ಕೂಡ ತಿಳ್ಕೊಂಡು ಇತಿಹಾಸವನ್ನು ತಿಳ್ಕೊಂಡು ಭಾಳ ಸಂತೋಷವನ್ನು ಪಟ್ಟಿದ್ದಾರೆ. ಭಾಳ ಒಂದು ಭವ್ಯವಾದಂಥ ಇತಿಹಾಸ ಇದೆ. ಹೀಗಾಗಿ ಅವರು ಭಾಳ ನಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಭೇಟಿಯ ನಂತರ ಮಾತನಾಡಿದ ಹೈ ಕಮಿಷನರ್ ಲಿಂಡಿ ಕ್ಯಾಮರನ್, ಕೆಎಸ್ಟಿಎಲ್ನ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿದ್ದು ಅತ್ಯಂತ ಆಸಕ್ತಿದಾಯಕ ಅನುಭವ ಎಂದು ಸಂತಸ ವ್ಯಕ್ತಪಡಿಸಿದರು. Of course, having agreed the free trade agreement, we see even more potential for collaboration between the UK and India in general, but also particularly this very exciting state, which has such huge potential for British businesses. I know the Minister had a great visit to the UK last year where he worked to think about where we could see investment from both the UK to India and India to the UK. So thank you, Minister, for hosting and thank you for showing me around the factory today. ಕೆಎಸ್ಡಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರು ಸಂಸ್ಥೆಯ ಅದ್ಭುತ ಸಾಧನೆಗಳನ್ನು ಎತ್ತಿ ತೋರಿಸಿ ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಹೆಜ್ಜೆ ಗುರುತನ್ನು ಮತ್ತಷ್ಟು ವಿಸ್ತರಿಸುವ ಗುರಿಯನ್ನ ಹೈ ಕಮಿಷನರ್ಗೆ ವಿವರಿಸಿದ್ರು. ಇನ್ನು ಈ ಭೇಟಿಯು ಕರ್ನಾಟಕದ ಕೈಗಾರಿಕಾ ಸಾಮರ್ಥ್ಯವನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸಲು ಮತ್ತು ಅಂತಾರಾಷ್ಟ್ರೀಯ ಸಹಯೋಗಕ್ಕೆ ಹೊಸ ಅವಕಾಶಗಳನ್ನು ತೆರೆಯಲು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು UK ನಡುವಿನ ಕೈಗಾರಿಕಾ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ ಎಂದು ಈ ಭೇಟಿ ಸೂಚಿಸುತ್ತದೆ.